ಗೆದ್ದಾಗ ನೋಡುವಂತಹ ಜನಕ್ಕೂ ಸೋತಾಗ ಬರುವಂತಹ ಜನಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ? 13-14 ವರ್ಷ ಹುಡುಗರಿಂದ ಓಕೆ. ನಾನು ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತ. ನಾನು MLA ಆದಾಗೂ ಜನ ಇರ್ತಾರೆ, MLA ಆಗಿಲ್ದಾಗೂ ಜನ ಇರ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಆಗಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಅವ್ರು ಹೋಗ್ತಾರೆ ಜಾಗ, ಅವ್ರು ನಡೀತಾ ಇರೋದ್ರಲ್ಲಿ ಈ ಕೆಲಸ ಅವರು 10 ವರ್ಷ ಮುಂಚೆ ಮಾಡಿದ್ರೆ ಪ್ರಧಾನಿ ಆಗ್ಬಿಟ್ಟಿದ್ರು. 2013 ರಾಜೀವ್ ಗಾಂಧಿ ಇದುವರೆಗೂ ಸುಳ್ಳೇ ಹೇಳಿಲ್ಲ. ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ರಾಹುಲ್ ಗಾಂಧಿ ಸರ್ ಯಾವ್ದೋ ಒಂದು ಸುಳ್ಳು ಹೇಳಿದ್ರೆ ಪ್ರೂಫ್ ಮಾಡಿಬಿಟ್ರೆ ನಾನು ರಾಜಕೀಯನೇ ಬಿಟ್ಬಿಟ್ಟು. 2013 ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಎಲ್ಲ ಸುಳ್ಳೆ. ರಾಮ ರಾಮ ಅಂತ ನಮಗೆ ನಾಮ ಆಗ್ತಾವ್ರೆ ಅಷ್ಟೇ. ಗೆದ್ದಾಗ ಹಿಗ್ಗಬಾರದು, ಸೋತಾಗ ಕುಗ್ಗಬಾರದು ಅಂತಾರೆ. ಗೆದ್ದಾಗ ನೋಡುವಂತಹ ಜನಕ್ಕೂ ಸೋತಾಗ ಬರುವಂತಹ ಜನಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ? ನನಗೇನಾಗಿದೆ, ಬೇರೆ MLAಸ್ಗೂ ನನಗೇನು ಡಿಫ್ರೆನ್ಸ್ ಅಂದರೆ, ನಾನು ಗ್ರಾಸ್ ರೂಟ್ ವರ್ಕರು. ನನಗೆ ಕಾಂಗ್ರೆಸ್ ಪಾರ್ಟಿಗೆ ಸುಮಾರು ಹತ್ತಿರ 50 ವರ್ಷಗಳ ಆಗ್ತಾ ಬರ್ತಾ ಇದೆ. ಓಕೆ. ಭಾಳ 15-14 ವರ್ಷ ಹುಡುಗನಿಂದ ನಾನು ಇನ್ನೂ 13-14 ವರ್ಷ ಹುಡುಗನಿಂದ ಓಕೆ ನಾನು ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತ. 13 ವರ್ಷದಿಂದ ಹೇಗೆ? 13 ವರ್ಷ ಹುಡುಗ ಇದ್ದಾಗಿಂದ. ಓಕೆ. ಈಗ ನಮ್ಮ ತಂದೆಯವರು ಈ ಭಾಗದೊಳಗೆ ಭಾಳ ಪ್ರಸಿದ್ಧವಾದಂಥ ನಾಯಕರು. ಮಾರ್ಕೆಟ್ ಒಳಗೆ ಹೋಲ್ಸೇಲ್ ಮಂಡಿ ವ್ಯಾಪಾರಸ್ಥರು. ಒಂದು 40 ಅಂಗಡಿಗಳಿತ್ತು ಮಾರ್ಕೆಟ್ ಒಳಗೆ. ಓಕೆ. ಎಲ್ಲರೂ ಸಿಟಿ ಮಾರ್ಕೆಟ್ಗೆ ನಮ್ಮ ಹತ್ರ ಬರೋರು. ದೊಡ್ಡ ದೊಡ್ಡ ಜಾಲಪ್ಪ ಬರೋರು, ಭಾಳಷ್ಟು ಜನ ಬರೋರು. ನಮ್ಮ ತಂದೆ ಅರಸೋರಿಗೆ ಭಾಳ ಆಪ್ತರಾಗಿದ್ದರು. ದಯಾನಂದ ಸಾಗರ್ ಅವ್ರಿಗೆ ನಮ್ಮ ಗುರುಗಳವರು, ಅವ್ರಿಗೆ ಆಪ್ತರಾಗಿದ್ದರು. ಓಕೆ. ಹಂಗೆ ನಾನು ಚಿಕ್ಕವಾಗಿಂದ ಕಾರ್ಯಕರ್ತರಾಗಿ ಜನರ ಕೆಲಸ ಮಾಡಿಕೊಂಡು, ಪಬ್ಲಿಕ್ ಕೆಲಸ ಮಾಡಿಕೊಂಡು, ಮತ್ತು ಕಾರ್ಪೊರೇಷನ್ ವರ್ಕ್ ನಮ್ಗೆ ಅವಾಗ ಇಂಪಾರ್ಟೆಂಟು. ಆ ಕೌನ್ಸಿಲರ್ಗಳನ್ನ ಇಟ್ಕೊಂಡು ಅವ್ರನ್ನ ಇಟ್ಕೊಂಡು ನಮ್ಮ ಏರಿಯಾ ಕೆಲಸ ಮಾಡಿಸ್ಕೊಳ್ತಾ ಇದ್ವಿ. ಓಕೆ. ಹಿಂಗೆ ಬೆಳೆದು ಬಂದಿದ್ದು ನಂದು. ನಾನು ಏಕ್ದಮ್ ಬಂದು MLA ಆದವನಲ್ಲ. ಸಾಮಾನ್ಯ ಕಾರ್ಯಕರ್ತರಿಂದ NSCI, ಯೂತ್ ಕಾಂಗ್ರೆಸ್, ಸೇವಾದಳ್, ಸಿಟಿ ಪ್ರೆಸಿಡೆಂಟ್ ಸೇವಾದಳ್, ಓಕೆ, ಸ್ಟೇಟ್ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ಸು, ಸ್ಟೇಟ್ ಪ್ರೆಸಿಡೆಂಟು ಸೇವಾದಳ, ಆಮೇಲೆ ತಿರ್ಗಿ ಸ್ಟೇಟ್ ಜನರಲ್ ಸೆಕ್ರೆಟರಿ, ಸ್ಟೇಟ್ ವೈಸ್ ಪ್ರೆಸಿಡೆಂಟ್, ಇವೆಲ್ಲ ಆಗಿದ್ದೀನಿ ಕಾಂಗ್ರೆಸ್ ಪಾರ್ಟಿ. ಓಕೆ. ಅಂತ ಹೋಗಿ ಅಲ್ಲೂ ಆಗಿ 4 ಬಾರಿ 3 ಬಾರಿ MLA, 1 ಬಾರಿ MLC ಆಗಿದ್ದೀನಿ. ಮತ್ತು ನಮ್ಮ ಭಾಳ ಮುಖ್ಯಮಂತ್ರಿಗಳಂತ SM ಕೃಷ್ಣ ಅವರಿಗೆ ನಾನು ಸೀಟ್ ಬಿಟ್ಕೊಟ್ಟು ಗೆಲ್ಲಿಸಿದೆ. ಹೌದು. ಇಷ್ಟು ಕೆಲಸ ಮಾಡಿ ಪಕ್ಷಕ್ಕೆ ತ್ಯಾಗ ಮಾಡಿದ್ದೀವಿ. ಪಕ್ಷ ನಮ್ಮ ಮನೆ ಇದ್ದಂಗೆ ಅಂತ ತಿಳ್ಕೊಂಡು ಕೆಲಸ ಮಾಡ್ಕೊಂಡ್ಬಂದಿದ್ವಿ. ಓಕೆ. ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಂದು 33 ವರ್ಷ ಆಯ್ತು ನಾನು MLA ಆಗಿ. ಆವತ್ತಿಂದ ನೀವು ಬಂದಾಗ ನಾನು ಎಲ್ಲಿ ಕೂತಿದ್ದೆ ನೋಡೋದು, ನಾನೇನು ಆಫೀಸಲ್ಲಿ ಕೂತಿರಲಿಲ್ಲ. ನೀವು ಬಂದಾಗ ಈಚೆ ಕೂತಿದ್ದೆ. ಹೌದು. ಅಲ್ಲೂ ಭಾಳಷ್ಟು ಜನ ಇದ್ದರು. ನಾನು MLA ಆದಾಗೂ ಜನ ಇರ್ತಾರೆ, MLA ಆಗಿಲ್ದಾಗೂ ಜನ ಇರ್ತಾರೆ. ಓಕೆ. ಅದೇ ನನ್ನ ಸ್ಪೆಷಾಲಿಟಿ. ನಾನು ಯಾವ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿ, ಅಂದೇನು ಬೇರೆ ಬಿಸ್ನೆಸ್ ಇಲ್ಲ, ಏನಿಲ್ಲ. ಏನೋ ಬಾಡಿಗೆಗಳು ಬರ್ತವೆ, ಕಾಂಗ್ರೆಸ್ ಕೆಲಸ ಮಾಡ್ತಾ ಇರ್ತೀನಿ. ಓಕೆ. ಈಗ ಭಾರಿ ಸಂಘಟನೆ ಮಾಡ್ತಾಯಿದ್ವಿ. ಯಾಕಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು, ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಭಾಳಷ್ಟು ಕೆಲಸ ಮಾಡ್ತಾಯಿದ್ವಿ. ಅವರು ಋಣ ತೀರಿಸ್ಬೇಕು. ರಾಜೀವ್ ಗಾಂಧಿ ಅವರು ನಮ್ಮನ್ನೆಲ್ಲ ಭಾಳ ಮುಂದೆ ಸಾಕಿದವರು, ಬೆಳೆಸಿದವರು, ನಮ್ಮನ್ನೆಲ್ಲ ಫೋಟೋಗಳೆಲ್ಲ ಇದೆ. ಹೌದು ಹೌದು ಸರ್. ಭಾಳ ನಮ್ಮನ್ನ ಆತ್ಮೀಯ ನೋಡಿದವರು. ಅವ್ರು ಋಣ ತೀರಿಸ್ಬೇಕಾಗಿದೆ, ನಮ್ಮ ಜವಾಬ್ದಾರಿ ಇದೆ. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಆಗಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಅವರು ಯಾವಾಗ ಪ್ರಧಾನಿ ಆಗ್ತಾಯಿದ್ರು, ಮನಸ್ಸು ಮಾಡಿದ್ವಿ, ಆಗಲಿಲ್ಲ. ಓಕೆ. ಅದರಿಂದ ಅವರು ಈಗ ಪ್ರಧಾನಿ ಆಗಬೇಕು. ಈಗ ರಾಹುಲ್ ಗಾಂಧಿಯವರು ಪಕ್ವತ್ತ ರಾಜಕಾರಣಿ, ಪಕ್ಕಾ ರಾಜಕಾರಣಿ. ಅವ್ರು ಹೋಗ್ತಾರೆ ಜಾಗ, ಅವ್ರು ನಡೀತಾ ಇರೋದ್ರಲ್ಲಿ ಈ ಕೆಲಸ ಅವರು 10 ವರ್ಷ ಮುಂಚೆ ಮಾಡಿದ್ರೆ ಪ್ರಧಾನಿ ಆಗ್ಬಿಟ್ಟಿರೋರು. ಹೌದು. ಈಗ ಅವರು ಸ್ಟೇಟ್ಮೆಂಟ್ಸು ಭಾಳ ಚೆನ್ನಾಗಿ, ಭಾಳ ಖುಷಿಯಾಗುತ್ತೆ ಸ್ಟೇಟ್ಮೆಂಟ್ ನೋಡಿದ್ರೆ. ಆಮೇಲೆ ಒಂದು ತಿಳ್ಕೊಂಬಿಡಿ, ನೀವು 2013 ರಾಜೀವ್ ಗಾಂಧಿ ಇದುವರೆಗೂ ಸುಳ್ಳೇ ಹೇಳಿಲ್ಲ. 2013 ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಎಲ್ಲ ಸುಳ್ಳೇ. ರಾಜೀವ್ ಗಾಂಧಿ ಒಂದು ಸುಳ್ಳು ಹೇಳಿದ, ರಾಹುಲ್ ಗಾಂಧಿ ಸರ್ ಒಂದು ಸ್ಟೇಟ್ಮೆಂಟ್ ಸುಳ್ಳು ಹೇಳಿದ್ರು ರಾಹುಲ್ ಗಾಂಧಿ ಅವರು. ಒಂದು ಯಾವುದೋ ಒಂದು ಸುಳ್ಳು ಹೇಳಿದ್ರೆ ಪ್ರೂಫ್ ಮಾಡಿಬಿಟ್ರೆ ನಾನು ರಾಜಕೀಯನೇ ಬಿಟ್ಬಿಡ್ತೀನಿ. ನನಗೆ ಹೇಳಿ ಮೋದಿಯವರು ಎಷ್ಟು ಸುಳ್ಳು ಹೇಳಿದರೆ 15 ಲಕ್ಷ ಮನೆ ಕೊಡ್ತೀವಿ ಸುಳ್ಳು, ನಿಮಗೆ ಎಲ್ಲರೂ ಬಡತನ ನಿರ್ಮೂಲನೆ ಮಾಡಿಬಿಡ್ತೀನಿ, 2 ಕೋಟಿ ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀನಿ ಅಂತ ಸುಳ್ಳು. ಅವ್ರು ಏನು ಹೇಳಿದ್ರು ಎಲ್ಲ ಸುಳ್ಳು ಹೇಳಿದ್ರು, ಯಾವುದೂ ಮಾಡಿಲ್ಲ. ಸುಮ್ಮನೆ ದೇವ್ರನ್ನ ಸಿಟ್ಕೊಂಡು ರಾಮ ರಾಮ ಅಂತ ನಮಗೆ ನಾಮ ಆಗ್ತಾವ್ರೆ ಅಷ್ಟೇ ಹೊರತು ಯಾವ ದೇವ್ರನ್ನ ಸಿಟ್ಕೊಂಡು ಏನೋ 10 ವರ್ಷದೊಳಗೆ ಏನು ಕೆಲಸ ಮಾಡಿದ್ದಿಲ್ಲ. ನೀವು ಹೇಳ್ಬೇಕಾದ್ರೆ ನಾನು ನಿಜವಾಗಿ ಹೇಳ್ತೀನಿ ಕೇಳಿ, ಯಾವ BJP ಮುಖಂಡರು ಒಂದು ದೇಶಾಲ ಕಟ್ಟಿರಲ್ಲ.
ನಾನು ಸುಮಾರು 100 ದೇವಸ್ಥಾನ, ಅದರೊಳಗೆ ಮಸೀದಿಗಳು ಕಟ್ಟಿದ್ದೀನಿ, ದರ್ಗಾ ಕಟ್ಟಿದ್ದೀನಿ, ಚರ್ಚ್ ಕಟ್ಟಿದ್ದೀನಿ. ನಾನು ಯಾವುದೇ ಬಂದಂಥವ ಹಿಂದೂ ಮುಸ್ಲಿಂ ಜಾತಿ ಅಂತ ಹೇಳಿದ್ರೆ ನಾನು ಇನ್ಫ್ಯಾಕ್ಟ್ ಜಲಕಂಠೇಶ್ವರ ಟೆಂಪಲ್ ನೆನ್ಪು ಮಾಡ್ಕೊಳ್ಳೇಬೇಕು ಸರ್. ಮಾತಾಡೋ ಮನುಷ್ಯ ಅಲ್ಲ. ನಾ ಹಿಂದೂ ಮುಸ್ಲಿಂ ಅಂತ ಮಾತಾಡೋನಲ್ಲ. ಬಂದು ಹಿಂದೂಸ್ತಾನೇ ಆಗ್ತೀನಿ, ಫಸ್ಟ್ ಇಂಡಿಯನ್, ಭಾರತೀಯನಾಗು ಫಸ್ಟು, ಆಮೇಲೆ ಜಾತಿ ಧರ್ಮ ಮನೆ. ಎಸ್, ನಾವು ಇಲ್ಲಿ ಎಷ್ಟು ಜನ ಇದ್ದೀವಿ, ಹಿಂದೂ ಮುಸ್ಲಿಂ ರಾಷ್ಟ್ರಗಳು ಎಷ್ಟು ಜನ ಇದ್ದೀವಿ, ನಾವೆಲ್ಲ ಒಂದೇ ಭಾವನೆ, ನಾವು ಭಾರತೀಯರಾಗಿರ್ಬೇಕು ಅನ್ನೋದೇ ನನ್ನ ಧ್ಯೇಯ. ನಾನು ಅದೇ ಥರ ನಡ್ಕೊಳೋನು. ಜಲಕಂಠೇಶ್ವರ ಹೇಳೋದು ಆಂಜನೇಯ ದೇವಸ್ಥಾನ ಸ್ಟಾರ್ಟ್ ಆಗಿದೆ. ಅದು ಆಂಜನೇಯ ದೇವಸ್ಥಾನ ಫುಲ್ ಕಲ್ಲೊಳ್ಳೆ ಕಟ್ಟಿಸ್ತಾ ಇದ್ದೀವಿ. ಪುರಾತನ ದೇವಸ್ಥಾನ ಯಾರು ಮುಟ್ಟಲ್ಲ. ಸುಮ್ಮನೆ BJP ಅವರು ನಾವು ದೇವಸ್ಥಾನ ಕಟ್ತೀವಿ, ಅದು ಕಟ್ತೀವಿ, ಇದು ಕಟ್ತೀವಿ, ಎಲ್ಲೂ ಇಲ್ಲ. ಒಂದು ರಾಮ ಜನ್ಮಭೂಮಿ, ಒಂದು ಅದನ್ನ ವಿಷಯ ಎತ್ಕೊಂಡು ಅದು ಸರ್ಕಾರ ಬಂತು ಅಂತ ಅದನ್ನು ಕಟ್ತಾ ಇದ್ದಾರೆ. ನಾವು ನೋಡಿ ಇಲ್ಲೇ ಹೇಳ್ಬಿಡ್ತೀವಿ, ಸಿದ್ದಾಪುರ ಒಂದು ಇಲ್ಲಿ ಜನರೇಶನ್ ಕಾಲೋನಿ ಏನು ಕೂತಿದ್ದೀವಿ, ಗಣೇಶನ ದೇವಸ್ಥಾನ ಹಿಂದೆ ಸ್ತಂಭಗಳಿಗೆ ಒಂದು ದರ್ಗಾ ಇದೆ, ಒಂದು ಮದ್ರಸಾ ಇದೆ, ಅದ್ರ ಮೇಲೆ ಮಸೀದಿನೂ ಇದೆ. ಎಲ್ಲ ಕಡೆ ಮದ್ರಸಾ ಸ್ಕೂಲ್ಗಳು ಮಾಡಿದ್ವಿ. ಓಕೆ, ಅಲ್ಲಿ 10 ದೇವಸ್ಥಾನ ಇದೆ. ನಾನು ದೇವಸ್ಥಾನ ಕಟ್ಟಿದ್ದು ಯಾಕಂದರೆ ಸ್ವಲ್ಪ ಭಕ್ತಿ ಬರಲಿ, ಜನಕ್ಕೆ ಕೆಲಸ ನೆಟ್ಟಿಂಗ್ ಮಾಡಲಿ. ಮೊದಲು ಇಲ್ಲೆಲ್ಲ ಇಸ್ಪಿಟ್ ಆಡ್ಕೊಂಡು ಆ ಜಾಗಗಳಿಗೆ ಕೂತ್ಕೊಂಡು ರಾತ್ರಿ ಎಲ್ಲ ತಲೆ ಹೊಡ್ಕೊಂಡು, ಈಗ ಹಂಗಿಲ್ಲ, ಎಲ್ಲ ವಾತಾವರಣ ಚೇಂಜ್ ಆಗಬೇಕು ಅಂತ ಮಾಡಿದ್ವಿ. ಕರೆಕ್ಟ್. ಸಿದ್ದಾಪುರ ಮೈನ್ ರೋಡ್, ಲಾಲ್ಬಾಗ್ ಮೈನ್ ರೋಡ್, ಸಿದ್ದಾಪುರದಲ್ಲಿ ಅಮ್ಮನ ದೇವಸ್ಥಾನ ಕಡೆ ಕೆಳಗೆ ಮೇಲೆ ಅಮ್ಮ ಕತ್ತಿ ಇಟ್ಕೊಂಡು ನಿಂತವಳೆ. ಈ ಥರ ನಾವು ಎಲ್ಲ ಜನಾಂಗಕ್ಕೂ, ನೀವು MTR ಮುಂದೆ ಎದುರಿಗೆ ಹೋದರೆ ಅದ್ಭುತವಾದ ದರ್ಗಾ ಕಟ್ಟಿದ್ದೀವಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಆ ದರ್ಗಾ ಕಟ್ಟಿಗೆ, ಅಷ್ಟು ಚೆನ್ನಾಗಿದೆ. ಖೂಬ್ ಶಾವಲಿ ದರ್ಗಾ ಅಂತ ಇಲ್ಲಿ ಚಾಮರಾಜಪೇಟೆ ಇಳಿತ ಅಲ್ಲೊಂದು ಕಟ್ಟಿದ್ದೀವಿ. ಇದೆಲ್ಲ ಕಟ್ಟಿದ್ದು ಯಾಕಂದರೆ ನಮ್ಮ ಜನ ದೇವ್ರ ಬಗ್ಗೆ ಭಕ್ತಿ ಇರಲಿ, ಅಥವಾ ನಮ್ಮ ಜನಕ್ಕೆ ಸ್ಕೂಲ್ಗಳು ಕಟ್ಟಿದ ವಿದ್ಯಾಭ್ಯಾಸ ಇರಲಿ, ವಿದ್ಯಾಭ್ಯಾಸ ಕಲೀಲಿ. ಕಲಿಕೆ ಯಾರು ಊಟ ಹಾಕಿದ್ರೆ ಬೆಳಗ್ಗೆ ನಿಮ್ಮ ಮನೇಲಿ ಒಳ್ಳೆ ಟಿಫನ್ ಹಾಕಿದ್ರೆ ಒಳ್ಳೆ ಟಿಫನ್ ಮಾಡ್ತೀವಿ, ಮಧ್ಯಾಹ್ನ ಬಿರಿಯಾನಿಗೆ ಹೋಗ್ಬಿಟ್ಟು ಅದು ಮರ್ತೋಗ್ಬಿಡ್ತೀವಿ, ರಾತ್ರಿ ಕಬಾಬು ಇನ್ನೊಂದು ಕೊಟ್ಟರೆ ಇದನ್ನು ಮರ್ತೋಗ್ಬಿಡ್ತೀವಿ. ಆದರೆ ಒಂದು ಸತಿ ಒಬ್ಬ ಮನುಷ್ಯನಿಗೆ ಒಂದು ಸತಿ ವಿದ್ಯಾ ಕಲಿಸ್ಬಿಟ್ರೆ ಅದು ಸಾಯೋರು ಇರುತ್ತೆ, ಆ ವಿದ್ಯಾ ಬುದ್ಧಿಯಿಂದ ಅವನು ಬದುಕ್ತಾನೆ. ಕರೆಕ್ಟ್ ಅಲ್ವಾ? ಈ ಕೆಲಸನ ಮಾಡ್ತಾಯಿದ್ವಿ. ಇನ್ನು ಮಿಸಸ್ ಟೆಸ್ಟ್ ಮಾಡಿದ್ದಾರೆ, ಭಾಳಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಯೋಗ ಸೆಂಟ್ರ್ ಇದೆ, ಒಂದು ಫ್ರೀ ಯೋಗ ಕಳಿಸ್ತೀವಿ ಬೆಳಗ್ಗೆ ಕೃಷ್ಣ ಪಾರ್ಕ್ ಒಳಗೆ, ಎಲ್ಲರಿಗೂ ಫ್ರೀ, 106 ಜನ ದಿನ ಫ್ರೀ ಕಲಿಸ್ತಾರೆ. ಇವೆಲ್ಲ ಕಡೆ ಗಮನ ಹರಿಸ್ತಾ ಇದ್ವಿ. ನಾನು ಸೋತ್ಬಿಟ್ಟು ಸುಮ್ಮನೆ ಕೂತಿಲ್ಲ, ಸೋತ್ಬಿಟ್ಟು ಏನು ಕೆಲಸ ಮಾಡ್ಬೇಕು, ಗೆದ್ದವ್ನು ಹೆಂಗೆ ಕೆಲಸ ಮಾಡ್ಬೇಕು ಅದೇ ಥರ ಮಾಡ್ತೇನೆ.